ನೀವು ಮಂತ್ರಿ ಆಗಿ ಅಂತ ಹೇಳಿದ್ರು. ನನಗೆ ಖಾತೆ ಕೊಟ್ಟಿದ್ರು, ಎರಡು ಖಾತೆಗಳನ್ನ, ಅರಣ್ಯ ಮತ್ತು ಪರಿಸರ ಯೋಜನಾ ಇಲಾಖೆ. ಯೋಜನಾ ನಾನೇ ಕೇಳಿ ತಗೊಂಡಿದ್ದೆ, ಪ್ಲಾನಿಂಗ್ ಮಿನಿಸ್ಟರ್. ಹೀಗಾಗಿ ಅವರು ಸೆಲೆಕ್ಟ್ ಮಾಡಿದ್ರು. ಆಯ್ತು, ನಿಮ್ಮ ಲೀಡರ್ಗೆ ಹೇಳಿ ಅಂತ ಹೇಳಿದ್ರು. ಆದರೆ ಕೆಲವು ರಾಜಕೀಯ ಬೆಳವಣಿಗೆಯಿಂದ ನನ್ನನ್ನು ಆ ಸಂದರ್ಭದಲ್ಲಿ ಮಂತ್ರಿ ಮಾಡ್ಲಿಕ್ಕಾಗಲಿಲ್ಲ ಸಿದ್ದರಾಮಯ್ಯನವರು. ಆದರೆ ಅವರಿಗೆ ನಾನಿಂದಲೇ ಮಂತ್ರಿ ಮಂಡಲ ರಚನೆ ಮಾಡಕ್ಕೆ ಮನಸ್ಸಿರಲಿಲ್ಲ. ಮತ್ತೆ ವಾಪಸ್ ಹೋದ್ರು. ಆದರೆ ಕೆಲವು ಕಾರಣದಿಂದ, ಇಲ್ಲ ಪಾರ್ಲಿಮೆಂಟ್ ಚುನಾವಣೆ ಆದ್ಮೇಲೆ ಅವರು ಮಿನಿಸ್ಟರ್ ಆಗಲಿ ಅಂತ ಹೇಳಿ ನಮ್ಮ AICC ಅಧ್ಯಕ್ಷರು ಹೇಳಿದ್ರಿಂದ ಕೆಲವು ರಾಜಕೀಯ ಬೆಳವಣಿಗೆ. ಹೀಗಾಗಿ ರಾಜಕಾರಣದಲ್ಲಿ ಒಂದೊಂದ್ಸಾರಿ ಸೀನಿಯಾರಿಟಿ ಜೂನಿಯಾರಿಟಿ ನಡೆಯೋದಿಲ್ಲ. ರಾಜಕೀಯ ಹಿತದೃಷ್ಟಿಯಿಂದ ಬೇರೆಯವ್ರು ಮಾಡಿ ನನ್ನ ಬಿಟ್ಟುಬಿಟ್ರು. ಆದ್ರೆ ಮುಖ್ಯಮಂತ್ರಿಗೆ ಸಮಾಧಾನ ಇರಲಿಲ್ಲ. ನಾನೊಂದು ವಾರ 15 ದಿವಸ ಅವ್ರ ಬಳಿ ಹೋಗದೆ ಇದ್ರೆ, ನಾನು ಹೋದಾಗ ಏನೋ ಮುನ್ಸ್ಕೊಂಡಿದೀಯಾ ಅಂತಂದ್ರು. ಅಂದ್ರೆ ಮುನ್ಸ್ಕೊಂಡಿದ್ಯಾ ಅಂದ್ರೆ ಏನು ಹೇಳ್ತಾರೆ, ನೀವು ಸಿಟ್ಟಾಗಿದೆಯಾ ಅಂತ. ನನಗೆ ಸಿಟ್ಟಾಗಿಲ್ಲ, ಬೇಜಾರಾಗಿಲ್ಲ ಅಂತ ಹೇಳ್ತಿದ್ದೆ. ಅಧಿಕಾರ ಮುಖ್ಯ ಅಲ್ಲ, ಪ್ರೀತಿ ವಿಶ್ವಾಸ ಮುಖ್ಯ. ಎಲ್ಲಿವರೆಗೆ ಪ್ರೀತಿ ವಿಶ್ವಾಸ ಇರ್ತದೆ, ಅಧಿಕಾರ ಹಣ ಏನೂ ಮಾಡಲ್ಲ. ಅದಕ್ಕೆ ನಾನು ಅವ್ರಿಗೆ ಇದನ್ನು ಹೇಳಿದೆ. ಆದರೆ ಅವ್ರಿಗೆ ಸಮಾಧಾನ ಇರಲಿಲ್ಲ. ಆದರೆ ಮೊನ್ನೆ ನವೆಂಬರ್ ಕೊನೆ ವಾರದಲ್ಲಿ ನನ್ನನ್ನು ಕರೆಸಿದ್ರು ನಮ್ಮ AICC ಜನರಲ್ ಸೆಕ್ರೆಟರಿ ಸುರ್ಜೇವಾಲಾ, ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು DK ಶಿವಕುಮಾರ್ ನಮ್ಮ KPCC ಅಧ್ಯಕ್ಷರಿದ್ದರು. ಸುರ್ಜೇವಾಲಾ ಅವರು ಪ್ರತ್ಯೇಕವಾಗಿ ನನ್ನ ಸಪರೇಟ್ ಕರ್ಕೊಂಡು ಹೋದ್ರು. ಅವರೇ, ನೀವು ಯಾವ ಬೋರ್ಡ್ ಚೇರ್ಮನ್ ಆಗ್ತೀರಿ ಅಂತ ಕೇಳಿದ್ರು. ನಾನು ಹೇಳಿದೆ, ಅವ್ರು ಕೇಳಿದ್ರು, would you like to be a chairman of some corporation board? I said no, I don't want. Why you should occupy something? ಹೇಳಿದ್ರು, ಇಲ್ಲ, ಅವಶ್ಯಕತೆ ನನಗಿಲ್ಲ. ಬೋರ್ಡ್ ಚೇರ್ಮನ್ ಆಗೋದ್ರಿಂದ ಜನರಿಗೆ ನೇರವಾಗಿ ಯಾವುದೇ ತರದ ಅನುಕೂಲತೆಯನ್ನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಮಂಡಳಿಯಲ್ಲಿ ಅಧಿಕಾರ ವಹಿಸ್ಕೋಬಹುದೇ ಹೊರತು ಹೆಚ್ಚು ವಿಸ್ತೃತವಾದಂತ ಅಭಿವೃದ್ಧಿ ಕೆಲಸ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ವೈಯಕ್ತಿಕವಾಗಿ ನನ್ನ ಅನುಕೂಲ ಆಗ್ಬೋದು. ಐ ಡೋಂಟ್ ವಾಂಟ್ ಅಂತ ಹೇಳಿ